ತುಂಬಾ ಅದ್ಭುತವಾಗಿದೆ ಸರ್. ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಸರ್ ಸಿನಿಮಾ ಸೂಪರ್ ಆಗಿದೆ. ಇಂಥ ಸಿನಿಮಾ ನೋಡಕ್ಕೆ ಜನ ಬರಬೇಕು. ನಮಗೇನೋ ಮೂವಿ ತುಂಬಾ ಇಷ್ಟ ಆಗಿದೆ. ಹೇಳಿದಾಗೆ ವೀರ ಕಂಬಳ ಅನ್ನೋ ತರಾನೇ ಕಂಬಳದ ಬಗ್ಗೆ ಮೊದಲಿಂದ ಕಡೆಯವರೆಗೂ ನಾವು ಸಿನಿಮಾದಲ್ಲಿ ನೋಡ್ಕೊಂಡು ಬಂದ್ವಿ. ಆ ಸಿನಿಮಾ ಮನಸ್ಸಿಗೆ ಎಷ್ಟು ಇದಾಯ್ತು ಅಂದ್ರೆ ಕಡೆಯಲ್ಲಿ ಕೊಡುವಂತ ಒಂದು ಪ್ರೀತಿ ದ್ವೇಷ ಬಿಟ್ಟು ಪ್ರೀತಿ ಇದ್ ಮಾಡಿ ಅಂತ ಹೇಳಿರೋದು ಕೂಡ ಜನತೆಗೆ ಮುಟ್ಟಬೇಕಾದಂಥದ್ದು. ಒಂದು ಊರಿನಲ್ಲಿ ಏನೇ ಒಂದು ಎರಡು ಪಂಗಡಗಳಿರುತ್ತೆ, ಆತರ ಎಲ್ಲಾ ಊರಲ್ಲೂ ಇರುತ್ತೆ ಸಾಮಾನ್ಯವಾಗಿ. ಇಂಥದೆಲ್ಲ ಒಂದು ಈ ಕ್ರೀಡೆಗಳಿಂದ ಅಥವಾ ಈ ತರದಿಂದ ಹೇಗೆ ನಾವು ಅದನ್ನೆಲ್ಲ ಮೀರಿ ಮೇಲ್ ಬರ್ಬೋದು ಅನ್ನೋದು ಕೂಡ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಮಗಂತೂ ಸಿನಿಮಾ ತುಂಬಾ ಇಷ್ಟ ಆಯ್ತು. ಕಂಬಳದ ಬಗ್ಗೆ ತಿಳ್ಕೊಳಕ್ ತುಂಬಾ ಸಿಕ್ತು. ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಕರಾವಳಿಯ ಒಂದು ಇದು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ದ್ವೇಷ ಬಿಟ್ಟು ಎಲ್ಲ ಪರಸ್ಪರ ಒಂದು ಇದಾಗಿರ್ಬೇಕು ಅಂತ ಬಾಬು ಸರ್ ಒಂದು ಒಳ್ಳೆ ಸಿನಿಮಾ ತೆಗೆದ್ರು. ಮಾನವನಿಗಿಂತ ಹೆಚ್ಚಾಗಿ ಪ್ರಾಣಿಗಳದ ಒಂದು ಭಾವನಾತ್ಮಕವಾಗಿ ತೋರಿಸಿದೆ. ಸಿನಿಮಾ ಚೆನ್ನಾಗಿದೆ. ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆ ಏನಂತಂದ್ರೆ ಕಂಬಳ ಅಂದ್ರೆ ಕೆಲವರು ದುಡ್ಡು ಮಾಡುವಂತ ಒಂದು ಪದ್ಧತಿ ಅಂತ ತಿಳ್ಕೊಂಡಿದ್ರು. ಕಂಬಳ ಅಂದ್ರೆ ಏನು, ಕಂಬಳ ಇದರಿಂದ ಗೊತ್ತಾಗುತ್ತೆ. ಕೆಲವರಿಗೆ ಬೆಂಗಳೂರಿನಲ್ಲಿ ಕಂಬಳ ಮಾಡೋವರೆಗೂ ಕೂಡ ಕಂಬಳದ ಬಗ್ಗೆ ಗೊತ್ತಿರಲಿಲ್ಲ. ಅದನ್ನು ಒಂದು ಬೆಟ್ಟಿಂಗ್ ದಂಧೆ ಮಾಡ್ಕೊಂಡಿದ್ರು. ಈಗ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಕಂಬಳ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಜೋಡಿಕೆರೆ ಕಂಬಳ, ಚಿಕ್ಕೋಟಿ ಚೆನ್ನೈ ಕಂಬಳಗಳು ಇವೆಲ್ಲ ಇದಾಗಿದೆ. ಇವತ್ತೇನು ಮಂಜುತ್ತಿಗೆ ಗೊತ್ತಿನ ಕಾರಣದಾಗ ಒಂದು ಕಂಬಳ ನಿಂತೋಗಿತ್ತು, ಅದು ಸ್ಟಾರ್ಟ್ ಆಗಿದೆ. ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಇವಾಗ ಎಲ್ಲರೂ ಸಮಾನರಾಗಿ ಕಂಬಳ ನಡೆಸ್ತಾ ಇದ್ದಾರೆ. ಈ ಮೂವಿನ ದಯವಿಟ್ಟು ಎಲ್ಲರೂ ನೋಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ಬಂದ ಸರ್ ಸಿನಿಮಾ ಸೂಪರ್ ಆಗಿದೆ. ಇಂಥ ಸಿನಿಮಾ ನೋಡಕ್ಕೆ ಜನ ಬರಬೇಕು. ಇವತ್ತು ಬಂದಿಲ್ಲ. ಒಂದು ದುಃಖ ಏನಂದ್ರೆ ಇಂಥ ಕಂಬಳ 68 ವರ್ಷ ನಿಂತೆ ಹೋಗಿತ್ತು ಕಂಬಳ. ಅದು ಜನ ಅರ್ತ್ಕೋಬೇಕು. ಯಾಕಂದ್ರೆ ನಮ್ಮ ಅನ್ಯ ಭಾಷೆಗಳ ಸಿನಿಮಾಗಳನ್ನೇ ನೋಡ್ತಾ ಹೋಗ್ತಿದ್ದಾರೆ. ಈಗ ಅದೇ ತೆಲುಗು ಮೂವಿ ಆಗಿರ್ಬೋದು, ತಮಿಳ್ ಮೂವಿ ಆಗಿರ್ಬೋದು, ಮತ್ತೆ ಹಿಂದಿ ಮೂವಿ ಆಗಿರ್ಬೋದು, ಜನ ಫುಲ್ ಹಾಕ್ತಿದ್ರು. ಇವತ್ತು ನೋಡಿ ಅದು ತುಳುನಾಡಿನ ಸೊಗಡನ್ನ ಇದು ಮಾಡ್ಲಿಕ್ಕೆ ಜನ ಬರ್ತಿಲ್ಲ ಅಂದ್ರೆ ಎಷ್ಟು ನೋವಾಗ್ತಿದೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಜನ ಥಿಯೇಟರ್ಗೆ ಬಂದು ಮೂವಿ ನೋಡಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಮೂವಿನ ಥಿಯೇಟರ್ಗೆ ಬಂದು ನೋಡಿ. ಪೈರಸಿ ಮಾಡ್ಬಿಡಿ. ಮೊದಲು ಅದು ಪೈರಸಿ ಮಾಡ್ಬಿಡಿ, ಥಿಯೇಟರ್ಗೆ ಬಂದು ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ. 2.5 ಅವರ್ ಮೂವಿ. ಒಂಚೂರು ಬೇಜಾರಾಗಲ್ಲ, ನಗ್ತೀರಾ. ಅದರಲ್ಲಿ ಜೀವನ ಇದೆ. ಮೇನ್ ಏನಂದ್ರೆ ತುಳುನಾಡಿನ ತುಂಬಾ ಸೊಗಡಿನ ಜೀವನದ ಎಷ್ಟು ಇದಿದೆ ಅಂತ ಅರ್ಥಕೋಬೇಕಾಗಿದೆ. ಸಂಬಂಧಗಳಿದೆ. ಅದನ್ನೆಲ್ಲ ನಿಜವಾಗ್ಲೂ ತುಂಬಾ ನೋಡ್ಬೇಕಾಗಿರೋ ಮೂವಿ. ನೋಡ್ಲೇಬೇಕು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ನಿಜವಾಗ್ಲೂ ಸಿನಿಮಾ ಅಂತೂ ನೋಡ್ಲೇಬೇಕು. ತುಂಬಾ ಅದ್ಭುತವಾಗಿದೆ ಸರ್. ನಮ್ಮ ಏನು ಕಂಬಳ ಒಂದು ಸಿನಿಮಾ ಏನು ತೋರಿಸಿದ್ರೆ ಮಂಗಳೂರು ಬಗ್ಗೆ ತುಂಬಾ ಭಾರತೀಯ ಒಂದು ಸಂಸ್ಕೃತಿಯ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸರ್. ಇದು ಏನಂದ್ರೆ ಕಾನೂನು ಒಂದು ಪ್ರಾಣಿಗಳಿಗೂ ಹಿಂಸೆ ಕೊಡದೇ ಇರುವಂತ ಒಂದು ಭಾರತದ ನೈಜ ಒಂದು ಸಂಸ್ಕೃತಿಯ ಸಿನಿಮಾ ಅಂತ ಅಷ್ಟು ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೇ ಕಂಬಳದಲ್ಲಿನೂ ಈ ತರ ರಾಜಕೀಯ ಷಡ್ಯಂತ್ರ ನಡೆಯುತ್ತೆ ಅಂದ್ರೆ ಇದೆಲ್ಲ ನಿಜವಾಗ್ಲೂ ನಡೆಯುವಂತದ್ದೇ. ಯಾಕಂದ್ರೆ ಯಾರು ತೋರಿಸಿಲ್ಲ. ಈಗ ನಮ್ಮ ಕಾಂತಾರದಾಗ್ಲೇ ಬರೀ ಕಂಬಳದ ಮಾತ್ರ ತೋರಿಸಿದ್ರೆ, ಬಟ್ ಇದನ್ನ ಯಾವ್ದು ತೋರಿಸಿಲ್ಲ. ಇದು ನಿಜವಾಗ್ಲೂ ನಡೆಯುವಂತದ್ದೇ. 100% ನಡೆಯುತ್ತೆ. ರಾಜಕೀಯದಲ್ಲಿ ಅದೆಲ್ಲ ಕಾಮನ್. 100% ನಡೆಯುತ್ತೆ. ಬಟ್ ಯಾರು ತೋರ್ಸಕ್ಕೆ ಧೈರ್ಯ ಮಾಡಿಲ್ಲ. ಇವರು ಧೈರ್ಯ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದಗಳು. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ತುಂಬಾ ಖುಷಿ ಆಯ್ತು ನಂಗೆ. ಅದೇ ರೀತಿ ಕರ್ನಾಟಕದ ಜನತೆನೂ ಅಷ್ಟು ಖುಷಿ ಪಟ್ಟು ಅದನ್ನ ನೋಡಿದ್ರೆ ನಮ್ಗೆ ಇನ್ನೂ ಸಂತಸ ಆಗುತ್ತೆ. ಎಲ್ಲಾರು ಇಷ್ಟೇ ಖುಷಿಯಿಂದ ಬಂದು ನೋಡಿದ್ರೆ ನಮ್ಮ ಟೀಮ್ ಎಫರ್ಟ್ಸ್ ಏನಿದೆ ಅದಕ್ಕೆ ಮುಗಿಂಪು ಅಂತ ಏನ್ ಹೇಳ್ತೀವಿ, ನಮಗೆ ಸಂತಸ ಆಗದೆ ಮುಗಿಂಪು ಅದು ಸಿಗತ್ತೆ ಅಂತ ಹೇಳಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಎಲ್ರು ಎಷ್ಟು ಶ್ರಮ ಹಾಕಿದ್ದಾರೆ ಅಷ್ಟೇ ಇನ್ಫಾರ್ಮೇಶನ್ ಸಹ ಇಲ್ಲಿ ಈ ಮೂವಿನಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಎಲ್ರಿಗೂ ಬಂದು ಥಿಯೇಟರ್ಸ್ ನಲ್ಲೇ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀವಿ. ನಾವು ಕೇವಲ ಕಂಬಳವನ್ನ ಆರಾಧಿಸ್ಕೊಂಡು ಬಂದಂಥವ್ರು ಮಂಗಳೂರಿನವರು. ಆದ್ರೆ ಈ ಕಂಬಳದಲ್ಲೂ ಕೂಡ ಒಂದು ಗ್ಯಾಮ್ಲಿಂಗ್ ಇದೆ, ಬೆಟ್ಟಿಂಗ್ ಇದೆ, ಈ ರೀತಿ ಎಲ್ಲ ವರ್ತನೆಗಳು ನಡೀತದೆ, ಷಡ್ಯಂತ್ರಗಳು ಇರ್ತದೆ ಅಂತಕ್ಕಂಥದನ್ನ ರಾಜೇಂದ್ರ ಸಿಂಗ್ ಬಾಬು ಅವರು, ನಿರ್ಮಾಪಕರಾಗಿ ವಿನುತಾ ರೆಡ್ಡಿ ಅವರು ಅತ್ಯಂತ ಯಶಸ್ವಿಯಾಗಿ ಇದನ್ನ ನಮ್ಗೆ ತೋರಿಸಿದ್ದಾರೆ. ಆದ್ರೆ ತುಳುನಾಡಿನವರು, ನಾವು ಕಂಬಳವನ್ನ ನಂಬ್ಕೊಂಡಿದ್ದಂಥವ್ರು ನಾವು. ಆದ್ರೆ ಕಾಂತಾರದ ನಂತರ ಬಂದ ನಂತರ ಕಂಬಳ ಮತ್ತು ಶ್ರೀನಿವಾಸ್ ಗೌಡರು ಈ ಕಂಬಳವನ್ನು ಓಡಿಸಿದ ನಂತರ ಅತಿ ಹೆಚ್ಚಿನ ಪ್ರೀತಿ ಕೇವಲ ನಮ್ಮ ಮಂಗಳೂರು ಭಾಗದಲ್ಲಿ ಇದ್ದದ್ದು ಇಡೀ ದೇಶವ್ಯಾಪ್ತಿ ಇವತ್ತು ಬಂದಿರೋದು. ಅದೇ ರೀತಿಯಲ್ಲಿ ವೀರ ಕಂಬಳ ಅಂತೇಳಿ ಅತ್ಯಂತ ಯಶಸ್ವಿಯಾಗಿದೆ. ತಾವೆಲ್ಲರೂ ಕೂಡ ಸಿನಿಮಾ ಮಾಲಿಗೆ ಬಂದು ಈ ಒಂದು ಮೂವಿಯನ್ನು ನೋಡಬೇಕು. ನಮ್ಮ ಮಂಗಳೂರಿನ ಸೊಬಗನ್ನು ಉಳಿಸ್ಬೇಕು. ಯಾವುದನ್ನು ನೋಡದೆ ಬೆಂಗಳೂರಿನಲ್ಲಿರುವಂತ ಒಬ್ರು ಮಂಗಳೂರಿನ ಕಂಬಳದ ಬಗ್ಗೆ ಪ್ರೀತಿಯನ್ನು ಗಳಿಸಿ ಆ ಮೂವಿಗೆ ಅವರು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಆ ಕಂಬಳವನ್ನು ಇಡೀ ಜಗತ್ತಿಗೆ ಎತ್ತಿ ತೋರಿಸುವಂತದ್ದು ವೀರ ಕಂಬಳ ಮೂವಿ. ಮತ್ತು ಪ್ರಕಾಶ್ ರೈ ಅವರು, ಆದಿಯವರು, ಇನ್ನು ನಮ್ಮ ರವಿಶಂಕರ್ ಅವರ ಒಂದು ಅದ್ಭುತವಾದಂತ ಒಂದು ವಾದ, ಮತ್ತೆ ಅನೇಕ ಈ ಕಾಂತಾರದಲ್ಲಿ ಮಾಡಿದಂತ ನಟರು
ಈ ರೀತಿನೂ ಆಕ್ಟ್ ಮಾಡ್ತಾರ, ಸಿನಿಮಾದಲ್ಲಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವೆಲ್ಲ ಅನ್ಕೊಂಡಿದ್ದು ಸಿನಿಮಾ ಅಂದ್ರೆ ಬಹಳ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ತುಂಬಾ ಶ್ರಮ ಇದೆ ಅಂತ. ಆದ್ರೆ 2-3 ಮೂವಿ ಮಾಡಿದವರು ಇವತ್ತು ಜಗತ್ ಪ್ರಸಿದ್ಧವಾಗ್ತಾರೆ. ಅಂದ್ರೆ ವೀರಕಂಬಳ ಮೂವಿ ತುಂಬಾ ಸುಂದರವಾಗಿದೆ. ಈ ಮೂವಿಯನ್ನು ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಬಂದು ನೋಡಬೇಕು. ಈ ಕಂಬಳ ಮೂವಿಯನ್ನು ಯಶಸ್ವಿಗೊಳಿಸಬೇಕು. ಯಾರು ಕೂಡ ನಮ್ಮ ಕನ್ನಡವನ್ನು ಉಳಿಸೋದಕ್ಕೆ ಹಿಂಸರಿಬಾರದು. ಇವತ್ತು ಮೂವಿಗಳನ್ನ ನೋಡೋದು ಕಷ್ಟ ಆಗಿದೆ, ಆದ್ರೆ ತಾವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ಈ ವೀರ ಕಂಬಳ ಮೂವಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಿಜವಾಗೂ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ. ಫಸ್ಟ್ ಟೈಮು ನಾನು ಬೆಂಗಳೂರು ಹುಡುಗಿ ಒಂದು ಪ್ರೊಡ್ಯೂಸರ್ ಆಗಿ ನಾನು ಮಾಡಿರೋದಕ್ಕೆ ನಿಜವಾಗೂ ನನ್ಗೆ ಸಾರ್ಥಕ ಆಯಿತು ಅಂತ. ತುಳುನಾಡೋದು ನನಗೆ ಭಾಳ ಖುಷಿ ಆಯಿತು. ನಿಜವಾಗೂ ತುಳುನಾಡಿನಲ್ಲಿ ಒಂದು ಇಷ್ಟೊಂದು ರೆಸ್ಪೆಕ್ಟ್ ಇದೆ ವೀರಕಂಬಳಗೆ ಅಂತ ನಾನು ಒಂದು 2-3 ಇದಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ನಾನು ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟಿ ಅಂತ ಇದು ಮಾಡ್ತಾ ಇದ್ದಾರೆ. ಈ ತುಳುನಾಡದಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರ್ ಆಗಿ ನನಗೆ ಮಂಜುನಾಥನ ಆಶೀರ್ವಾದದಿಂದ ಒಂದು ಪ್ರೊಡ್ಯೂಸರ್ ಆಗಿ ನಾನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಮೇಡಮ್. ಈಗ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು ಬಂದೆ, ನೋಡ್ಬಿಟ್ಟು ಜನರೆಲ್ಲ ಹೇಳಿರೋದು ನೋಡಿದ್ರೆ ನಿಜವಾಗೂ ಭಾಳ ಖುಷಿ ಆಯಿತು. ನಾನು ಮುಂದಿನ ತಿಂಗಳಲ್ಲಿ ಇನ್ನೂ ಜನ ಬಂದು ನೋಡಿ ನನ್ನನ್ನು ಖುಷಿ ಪಡಿಸಿ ಅಂತ ಭಾಳ ಅತಿ ಗೌರವದಿಂದ ಅವರು ಒಂದೇ ಮಾತು ಕೇಳಿದ್ರು, ನಮ್ಮ ತುಳುನಾಡಿಗೆ ನಿಮಗೆ ಅಷ್ಟೊಂದು ಧೈರ್ಯ ಬಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದು ಹೆಂಗೆ ಅಂತ. ನಾನು ತುಳುನಾಡ ಮೇಲೆ ಭಾಳ ವಿಶ್ವಾಸ ಇದೆ ನನಗೆ. ವೀರಕಂಬಳ ಮೇಲೆ ನನಗೆ ಮೂವಿ ಹೆಸರು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಭಾಳ ವಿಶ್ವಾಸದಿಂದ ಮಾಡ್ತೀನಿ. ಅದೆಲ್ಲ ಯೋಚನೆ ಇಲ್ಲ. ನಿಮ್ಮ ಬಗ್ಗೆ ನಾನು ಎಲ್ಲ ಕನ್ನಡಿಗರಿಗೆ ಕೇಳ್ಕೊಳೋದು, ದಯವಿಟ್ಟು ಮನೆಯಿಂದ ಆಚೆ ಕಡೆ ಬಂದು ಒಂದು ಸಾತಿ ಪಿಕ್ಚರ್ ನೋಡಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ ತಿಳಿಸಿ. ವೀರೇಂದ್ರ ಹೆಗಡೆ ಅಂದರೆ ಕರ್ನಾಟಕ ಅಂದರೆ ವೀರೇಂದ್ರ ಹೆಗಡೆ ಅವರು ಒಂದು ಪಾತ್ರೆ ಮಾಡಿರೋದ್ರಿಂದ ಅವ್ರಿಗೊಂದು ಖುಷಿ ಆಗುತ್ತೆ. ದಯವಿಟ್ಟು ಮನೆಯಿಂದ ಎಲ್ಲರನ್ನೂ ಹೊರಗಡೆ ಬಂದು ಒಂದು ಸಾರಿ ನೋಡಿ ಅಂತ ಕೇಳ್ಬೋದು.